ಫೈನಲಿ ಯೂಟ್ಯೂಬ್ ಕಡೆಯಿಂದ ಈ ಒಂದು ಸ್ಕ್ರೀನ್ ಬಂತು. ಗೂಗಲ್ ಆಡ್ಸೆನ್ಸ್ ಸ್ಕ್ರೀನ್ ಅಂದ್ರೆ ಏನು, ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬ್ ಮಾಡೋರಿಗೆ, ಇದು ಬರ್ಬೇಕು ಅಂದ್ರೆ ನಾವ್ ಏನೆಲ್ಲ ಮಾಡ್ಬೇಕು ಅನ್ನೋ ರೂಲ್ಸ್ ಇರುತ್ತೆ. 4,000 ಗಂಟೆಗಳು ನಾವು ಓಡಿರ್ಬೇಕು, 1,000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿರ್ಬೇಕು. ಮಾನಿಟೈಸೇಷನ್ ಆನ್ ಆದ ತಕ್ಷಣ ನಮ್ಗೆ ದುಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಆಫ್ ಮಾನಿಟೈಸೇಷನ್ ಅಂತ ಕರೀತಾರೆ. ಈ ದುಡ್ಡು ಬರುತ್ತಾ, ಹಾಗಾದ್ರೆ ಎಷ್ಟು ಜನ ದುಡ್ಡು ಕೊಟ್ಟು ಮೆಂಬರ್ಶಿಪ್ ತಗೋತಾರೆ, ಇದು ಅವ್ರ ಕಡೆಯಿಂದನೇ ಒಂದು ಅಪ್ಡೇಟ್ ಅನ್ನ ಕಳಿಸ್ತಾರೆ. ಹಾಗೆ ಸ್ವಲ್ಪ ಕಡಿಮೆ ವ್ಯೂಸ್ ಬರ್ತಾ ಇರುತ್ತೆ ನೋಡಿ, ನಮಗೆ ಸ್ವಲ್ಪ ಕಷ್ಟದ ವಿಷಯನೇ, ಬೇಗ ಕ್ಲಿಕ್ ಆಗ್ಬಿಡುತ್ತೆ. ಇದು ಮ್ಯಾಟ್ರೆ ಅಲ್ಲ ಅಂತಾನೆ ಹೇಳ್ಬೋದು. ಸರಿ, ವಿಡಿಯೋಸ್ ನ ಹಾಕ್ತಾ ಇರ್ತೀವಿ, ವಿಡಿಯೋ ಕೆಳಗಡೆ ಅಮೌಂಟ್ ಕಳಿಸ್ತಾರ ಅಂತದೆ, ನಮ್ಮನ್ನ ನಾವು ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ. ಅದು ನಮ್ ತನಕ ಬರ್ಬೇಕು ಅಂದ್ರೆ ನಾವ್ ಇಲ್ಲಿ ತನಕ ಹೋಗ್ಬೇಕು, ಇಲ್ಲಿ ತನಕ ಹೋಗಿಲ್ಲ ಅಂದ್ರೆ ನಮ್ ದುಡ್ಡು ಸೇರಲ್ಲ. ಸೊ ಅಲ್ಲೇನಾದ್ರೂ ನಾವು ತಪ್ಪು ಮಾಡಿದ್ವಿ ಅಂದ್ರೆ ನಮ್ಗೆ ಇದು ಬರಲ್ಲ, ಇದು ಬಂದಿಲ್ಲ ಅಂದ್ರೆ ಇದು ಬರಲ್ಲ. ಪಿನ್ ಕೊಟ್ಟಿರ್ತಾರೆ, 6 ಡಿಜಿಟ್ ಪಿನ್ ಅಂತ. ಪೋಸ್ಟ್ ಅಲ್ಲಿ ಅಮೌಂಟ್ ನ ಕಳಿಸ್ತಾರ, ಕಡಿಮೆ ಬರ್ತಾ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಏನ್ ಮಾಡೋದು, ಡಿಸ್ಕ್ವಾಲಿಫೈ ಆಗ್ತೀವ ನಾವು, ಯೂಟ್ಯೂಬ್ ಮತ್ತೆ ಕಂಟಿನ್ಯೂ ಮಾಡಕ್ ಆಗಲ್ವಾ ಅಂತ 1 ಇಯರ್ ಟೈಮ್ ಆಯ್ತಾ.